ನೋಡಿ ವಿತ್ ಫಿನಿಶಿಂಗ್. ಈಗ ಹಾಕೊಂತು ಅಂದ್ರೆ ಒಂದು ಕಟಿಂಗ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಎಷ್ಟು ಜನಕ್ಕಾದ್ರೂ ಹೊಲಿಬಹುದು. ಸೈಜ್ ವೈಸ್ ಕೂಡ ಕೊಡ್ತೀವಿ ನಾವು. ಸೂಪರ್ ಕಲರ್ ನೆಕ್, ಒಂದೇ ಕಲರ್ ತಗೊಂಡು ಹೊಲಿದ್ದಾರೆ. ನೋಡಿ ಚಿಕ್ಕ ಮಕ್ಳಿದೆ ನಮ್ಗೆ ಆಗಲ್ಲ ಅಂತ ಕುತ್ಕೊಳ್ಳೋರ್ಗೆ ನೋಡಿ, ಎಲ್ಲರಿಗೂ ಮಕ್ಳುಗಳಿರುತ್ತೆ, ಅವ್ರದೇ ಆದ ಕೆಲ್ಸಗಳಿರುತ್ತೆ, ಗಂಡ ಮನೆ ಮಕ್ಳು ಕೆಲ್ಸಗಳಿದ್ರು ನಾವೇನಾದ್ರೂ ಒಂದು ಅಚೀವ್ ಮಾಡ್ಬೇಕು ಅನ್ನೋದಿತ್ತು ಅಂತಂದ್ರೆ 100% ಸಾಧ್ಯ. ಹಾಯ್ ಹಲೋ ನಮಸ್ಕಾರ, ನಾನ್ ನಿಮ್ಮ ಪ್ರೀತಿಯ ಮೇನಕಾ ಮುಕುಂದ್. ಚೇತನ ಸ್ವ ಉದ್ಯೋಗ ಸಂಸ್ಥೆಗೆ ಸ್ವಾಗತ ಸ್ವಾಗತ. ಓಕೆ, ಇವತ್ತು ಏನ್ರ ಬಗ್ಗೆ ವಿಡಿಯೋ ಮಾಡ್ತಾ ಇದೀನಪ್ಪ. ಎಲ್ಲ ಒಂದ್ ರಾಶಿ ಬ್ಲೌಸ್ ಗಳು ಇಟ್ಕೊಂಡಿದೀನಿ. ಯಾರು ಹೊಲ್ದಿರೋದು? ನಾನ್ ಹೊಲ್ದಿರೋದಾ? ಇಲ್ಲ ನಮ್ಮ ಹುಡ್ಗಿರ್ ಹೊಲ್ದಿರೋದಾ? ಬನ್ರಾ. ಓಕೆ, ಇದೆಲ್ಲ ಹೊಲ್ದಿರೋ ಬ್ಲೌಸ್ ಗಳೆಲ್ಲ ನನ್ ಸ್ಟೂಡೆಂಟ್ ಹೊಲ್ದಿರೋದು, ಜೂನ್ ಬ್ಯಾಚ್ ಅವ್ರದ್ದು. ಇವರೆಲ್ಲ ಎಷ್ಟು ದಿನದಲ್ಲಿ ಹೊಲ್ದಿದ್ದಾರೆ, ಯಾವ ರೀತಿ ಹೊಲ್ದಿದ್ದಾರೆ, ಫಸ್ಟ್ ಬ್ಲೌಸ್ ತೋರ್ಸ್ಬಿಡೋಣ, ಆಮೇಲೆ ಮಾತಾಡೋಣ ಅಲ್ವಾ. ಕೇವಲ ಎಷ್ಟ್ ದಿನದಲ್ಲಿ ಹೊಲ್ದಿರೋದು? 1 ತಿಂಗಳಲ್ಲಿ ಹೊಲ್ದಿರೋ ಬ್ಲೌಸ್ ಗಳು ತೋರ್ಸೋಣ. ಸ್ಟಾರ್ಟಿಂಗ್ ಪ್ಲೈನ್ ಬ್ಲೌಸ್. ಓಕೆ, ನೆಕ್ಸ್ಟ್ ಸೆಕೆಂಡ್ ಬ್ಲೌಸ್, ನೆಕ್ ಡಿಸೈನ್ಸ್, ಲೈನಿಂಗ್ ಬ್ಲೌಸ್, ಬಾಕ್ಸ್ ಡಿಸೈನ್, ಒಬ್ಬೊಬ್ರು ಒಂದೊಂದು ತೋರಿಸಿದಾರೆ. ನೆಕ್ ಡಿಸೈನ್ಸ್ ನೋಡೋಣ, ನೆಕ್ ಡಿಸೈನ್ ಗಳು. ಓಕೆ ಓಕೆ, ನೆಕ್ಸ್ಟ್ ಬೋಟ್ ನೆಕ್ಕಿಗೆ ಹೋಗೋಣ. ನೆಕ್ ಡಿಸೈನ್ ನಿಮ್ಮ ಹತ್ರ ಎಷ್ಟೆಷ್ಟಿದೆ ಎಲ್ಲ ತೋರಿಸಿ. ಫ್ರಂಟಲ್ಲಿ ತೋರ್ಸವಾ? ನೀವೇ ಹೊಲ್ದಿರತ್ತಾನೆ, ಖುಷಿಯಾಗಿ ತೋರಿಸಿ. ಸ್ಮೈಲೇ ಇಲ್ವಲ್ಲ? ಇಲ್ಲ, ಬೇರೆ ಹತ್ರ ಹೊಲ್ಸ್ಕೊಂಡ್ ಬಂದಿದ್ದೀರಾ? ಓಕೆ ಸೂಪರ್. ಫ್ರಂಟ್ ಸ್ಲೀವ್ ತುಂಬಾನೇ ಚೆನ್ನಾಗಿ ಬಂದಿದೆ. ಓಕೆ, 1 ತಿಂಗಳಲ್ಲಿ ಹೊಲ್ದಿರೋದು ಇವರೆಲ್ಲ. ಓಕೆ, ನೆಕ್ಸ್ಟ್ ಬೋಟ್ ನೆಕ್. ಇದು ಫ್ರಂಟ್ ಹುಕ್ಸ್ ಅಲ್ಲ ನಿಮ್ದು? ಬ್ಯಾಕ್ ಹುಕ್ಸ್, ಇದು ಫ್ರಂಟ್ ಹುಕ್ಸ್. ಓಕೆ, ನಿಮ್ದು? ಓಕೆ, ಫ್ರಂಟ್ ಹುಕ್ಸ್. ನೆಕ್ಸ್ಟ್ ಬೋಟ್ ನೆಕ್, ಬ್ಯಾಕ್ ಹುಕ್. ಬೋಟ್ ನೆಕ್ ಬ್ಯಾಕ್, ಫ್ರಂಟ್ ಒಂದ್ ರೌಂಡ್ ತಿರ್ಗಿಸಿ. ಸೂಪರ್ ಆಗಿದೆ. ಒಬ್ಬೊಬ್ರಿಗೆ ಒಂದೊಂದು ಡಿಸೈನ್ ಕೊಟ್ಟಿದ್ದೀನಿ. ಸೂಪರ್, ಎಲ್ಲವೂ ಕಲಿಬೇಕು. 4-5 ಡಿಸೈನ್ಸ್ ಬರುತ್ತೆ ಅದ್ರಲ್ಲಿ. ಇದು ಕೂಡ ಬೋಟ್ ನೆಕ್, ಸ್ಲೀವ್ ಡಿಸೈನ್ಸ್, ಓಪನ್ ಸ್ಲೀವ್, ಡೈಮಂಡ್ ಡಿಸೈನ್ ಬ್ಯಾಕ್ ಅಲ್ಲಿ. ಓಕೆ, ನೆಕ್ಸ್ಟ್ ಬೋಟ್ ನೆಕ್ ಚೆನ್ನಾಗಿ ಬಂದಿದೆ ಅಲ್ಲಪ್ಪ, ಹಾಕೊಂಡ್ ನೋಡಿದ್ಯಾ? ಹೆಂಗ ಅನಿಸ್ತು? ಫೀಲ್ ಚೆನ್ನಾಗಿ ಬಂದಿದೆ, ಕೂತಿದೆ. ಫೈನ್, ಸೂಪರ್. ನೆಕ್ಸ್ಟ್ ಬೋಟ್ ನೆಕ್ ಎಲ್ಲ ಮುಗಿತಾ? ಕಾಲರ್ ನೆಕ್ ಇದನ್ನ ಹಾಕೊಂಡ್ರ? ಎಲ್ಲ ಹಾಕೊಂಡಿದೆ ಮ್ಯಾಮ್. ಓಕೆ, ನೆಕ್ಸ್ಟ್ ಐವಿ ನೆಕ್. ಮ್ಯಾಮ್ ಇದು ಕಾಲರ್ ನೆಕ್, ಇದು ಕಾಲರ್, ಇದು ಐವಿ ನೆಕ್. ಉಲ್ಟಾ ಮಾಡಿದ್ರಾ? ಇದು ತೋರ್ಸಿ ಇವಾಗ. ಸೂಪರ್, ಕಾಲರ್ ನೆಕ್, ಒಂದೇ ಕಲರ್ ತಗೊಂಡು ಹೋಗಿದ್ದಾರೆ. ಮ್ಯಾಚಿಂಗ್ ಇರ್ಲಿ ಅಂತ. ಸಾರಿ ಹಾಕೊಂಡ್ ಬರ್ಬೇಕು ತಾನೆ? ಸರ್ಪ್ರೈಸ್ ಕೊಟ್ಟಿದ್ದೀವಿ ಇವತ್ತು. ಕ್ಲಾಸ್ ಇಲ್ಲ ಅಂದ್ರೆ ಎಲ್ಲ ತಗೊಂಬಂದ್ ತೋರ್ಸ್ಬೇಕು ಅಂತ ಮಾಡ್ತಾ ಇರೋದು. ಓಕೆ, ಇದು ಯಾವ್ದಕ್ಕೊಂದ? ಐವಿ ನೆಕ್. ಓಕೆ, ನೀನ್ ಫಸ್ಟ್ ಐವಿ ನೆಕ್ ತೋರ್ಸಿದ್ರಲ್ಲ, ನೋಡಿದ್ರಲ್ವಾ? ಇಷ್ಟು ಡಿಸೈನ್ಸ್ ಅವ್ರ ಕೈಲೇ ಕೇಳೋಣ. ಎಷ್ಟ್ ದಿನದಲ್ಲಿ ಹೊಲ್ದಿದ್ದು? 1 ತಿಂಗಳಲ್ಲಿ ಹೊಲ್ದಿದ್ದು. ಹೆಂಗ್ ಅನ್ನಿಸ್ತು ಫೀಲ್? ಚೆನ್ನಾಗಿದೆ ಮ್ಯಾಮ್. ಫಸ್ಟ್ ಸ್ಟಾರ್ಟಿಂಗ್ ಏನು ಗೊತ್ತಿರ್ಲಿಲ್ಲ, ಇಲ್ಲಿ ಬಂದ್ಮೇಲೆ ಚೆನ್ನಾಗಿ ಫಿನಿಶಿಂಗ್ ಚೆನ್ನಾಗಿ ಕಲ್ತಿದ್ವಿ. ಫಿನಿಶಿಂಗ್ ಚೆನ್ನಾಗಿ ಅರ್ಥ ಆಯ್ತು. ಹೇಳ್ಕೊಟ್ಟಿದ್ದು ಅರ್ಥ ಆಯ್ತು. ಕೂಡ ಮೆಥಡ್ ಚೆನ್ನಾಗಿದೆ. ಎಲ್ಲರೂ ಕೇಳ್ತಾರೆ 1 ತಿಂಗಳಲ್ಲಿ ಇಷ್ಟು ಬ್ಲೌಸ್ ಹೊಲಿಯಕ್ ಸಾಧ್ಯ? ಇದು ನಾರ್ಮಲ್ ಕ್ಲಾಸ್ ಆಗಿರುತ್ತೆ, ಫ್ಯಾಷನ್ ಡಿಸೈನ್ ಅಲ್ಲ. ಇದು ನಾರ್ಮಲ್ ಕ್ಲಾಸ್. ಅದು ಒತ್ತಿ ಹೇಳ್ತೀರಲ್ಲ, ಫ್ಯಾಷನ್ ಡಿಸೈನ್ ಇಷ್ಟ ಹೊಲ್ದಿರೋದು ಅನ್ಕೋಬೇಡಿ. ಅವತ್ ಬೇರೆ 25 ಬ್ಲೌಸ್ ಇರುತ್ತೆ. ಇವ್ರು ಏನೂ ಗೊತ್ತಿಲ್ಲದೆ ನಮ್ಮ ಮನೆಗೆ ಅವ್ರ ಪಾಡಿಗೆ ಅವ್ರು ಹೊಲ್ಕೊಂಡಿದ್ರು. ನಾರ್ಮಲ್ ನಿಮ್ ಬ್ಲೌಸ್ ಇವ್ರು ಹೊಲ್ಕೊಂಡಿದ್ರು. ಈಗ ಕಸ್ಟಮರ್ಗೆ ಸೈಜ್ ವೈಸ್ ಹೇಗ್ ಹೊಲಿಬೇಕು, ಅದ್ರಲ್ಲಿ ಡಿಸೈನ್ಸ್ ಗಳನ್ನ ಹೇಗ್ ಕ್ರಿಯೇಟ್ ಮಾಡ್ಬೇಕು ಅಂತೇಳಿ ಇವ್ರಿಗೆ ಹೇಳ್ಕೊಟ್ಟಿರೋದು. ನೋಡಿ, ಖುಷಿ ಆಯ್ತಾ? ಖುಷಿ ಆಯ್ತು. ಸ್ಟಾರ್ಟಿಂಗ್ ಕಲಿಯಕ್ ಆಗತ್ತ ಅಂತ ನೀವೇ ತಾನೇ ಕ್ವಶನ್ ಮಾಡಿದ್ದು? ಆಗುತ್ತಾ ಮ್ಯಾಮ್? 1 ತಿಂಗಳಲ್ಲಿ ಆಗುತ್ತಾ ಅಂತ ಕೇಳಿದೆ. ಮಾಡ್ಬೋದು ಅಂತ ಹೇಳಿದ್ರಿ, ನಾವು ಟ್ರೈ ಮಾಡಿದ್ವಿ. ಆಯ್ತು ಮ್ಯಾಮ್. ಮಾಡಕ್ ಸಾಧ್ಯ, ಮನ್ಸಿದ್ರೆ ಎಲ್ಲವೂ ಸಾಧ್ಯ. ಮಾಡ್ತೀನಿ ಅಂತ ಹೊರಟ್ರೆ ಎಲ್ಲವೂ ಸಾಧ್ಯ. ನೋಡಿ, ಇವ್ರುಗಳೇ ಸಾಧ್ಯ. ಪ್ರತಿದಿನ ಕ್ಲಾಸಸ್ ಇರುತ್ತೆ, ಮಂಡೇ ಟು ಫ್ರೈಡೆ ವರ್ಗು ಸಿನ್ಸಿಯರ್ ಆಗಿ ಕ್ಲಾಸಿಗೆ ಬರೋರು. ಲೇಟ್ ಆದ್ರೆ ಬೈತಾ ಇದೆ, ಯಾಕ್ರಮ್ಮ ಲೇಟು ಅಂತ. ಬಸ್ ಇಟ್ಕೊಂಡು ದೂರದ್ದು ಎಲ್ಲ ಇಲ್ಲೇ ಅಕ್ಕಪಕ್ಕ ಇರೋರೇನಲ್ಲ. ಎಲ್ಲಿಂದ ಬರ್ತಿರೋದು ಹೇಳಪ್ಪ? ನಾವು 8ನೇ ಮೈಲಿಂದ ಬರ್ತಿರೋದು. ಓಕೆ, ನಿನ್ ಹೆಸರು ಏನ್ ಹೇಳು? ಎಲ್ಲಿಂದ ಬರ್ತಾ ಇದ್ಯಾ? ಪೀಣ್ಯದಿಂದ ಬರ್ತಿರೋದು. ಹೆಸರು ಮಂಗ್ಲಾ. ನಿಂಗೆ ಇಲ್ಲಿ ಕ್ಲಾಸಿಗೆ ಯಾಕೆ ಬರ್ಬೇಕು ಅನಿಸ್ತು ಪುಟ? ಇಷ್ಟ ಆಯ್ತು ಮೇಡಮ್. ನಾವು ಯೂಟ್ಯೂಬ್ ನೋಡಿ, ಅಲ್ಲಿ ಯೂಟ್ಯೂಬ್ ಎಲ್ಲ ಇಷ್ಟ ಆಯ್ತು, ಅದಕ್ಕೆ ಕ್ಲಾಸಿಗೆ ಬಂದ್ವಿ. ನಮ್ಮ ಹತ್ರನೇ ಕಲಿಬೇಕು ಅಂತ ಬಂದಿದ್ವಿ. 2 ಸಲ ಕೇಳ್ಕೊಂಡು ಹೋಗಿದ್ದೆ ಅಲ್ವಾ ನೀನು? ಓಕೆ, ಏನ್ ಅನಿಸ್ತು ಕ್ಲಾಸ್ ಕಂಪ್ಲೀಟ್ ಆದ್ಮೇಲೆ? ಮೇಡಮ್, ನಮ್ಗೆ ಇನ್ನೂ ಕಲಿಬೇಕು ಅನ್ನಿಸ್ತಾ ಇದೆ. ಇಷ್ಟು ಸಾಲದು, ಇನ್ನೂ ಕಲಿಬೇಕು ಅಂತ. ಓಕೆ, ಕಸ್ಟಮರ್ ಹೊಲಿಯೋ ಧೈರ್ಯ ಬಂದಿದ್ಯಾ? ಅಲ್ಲೇ ಕಸ್ಟಮರ್ ಹೊಲಿತಿದ್ವಿ ಮೇಡಮ್.
ಅಬ್ಬಬ್ಬಾ ವೆರಿ ಗುಡ್. ಒಬ್ರಿಗೆ ಹೊಲ್ಕೊಟ್ಟೆ, ಅವ್ರು ಇಷ್ಟಪಟ್ಟು ಮತ್ತೆ ತಂದ್ಕೊಟ್ಟು ತಂದ್ಕೊಟ್ಟಿದ್ದಾರೆ ನೋಡಿ. ಕ್ಲಾಸಿಗೆ ಬರ್ತಾನೆ ಕಸ್ಟಮರ್ ಬ್ಲೌಸ್ ಹೊಲಿತಾ ಇದ್ದಾರೆ, ನೀವು ಅಲ್ಲಿಂದಲೇ ಚಪ್ಪಾಳೆ ಹೊಡಿಬೇಕು. ಓಕೆನಾ? ವೆರಿ ಗುಡ್ ಕಂದ. ಸೈಜ್ ವೈಸ್ ಎಲ್ಲ ನಿಮಗೆ ಕೊಟ್ಟಿದೀವಲ್ವಾ, ಅದನ್ನ ನೋಡ್ಕೊಂಡು ಕಂಟಿನ್ಯೂ ಮಾಡ್ಬೇಕು. ಮತ್ತೆ ಎಲ್ಲಿಯೂ ಮತ್ತೆ ನಿಲ್ಸಕ್ ಹೋಗ್ಬಾರ್ದು. ಒಂದ್ ಕಸ್ಟಮರ್ಗಳು ಬರ್ತಷ್ಟು ಅವ್ನ ಆರ್ಡರ್ಗಳು ಹೇಗ್ ತಗೋಬೇಕು, ಬಂದಿರೋದನ್ನ ಹೇಗ್ ಕಟ್ ಮಾಡ್ಬೇಕು, ಎಲ್ಲ ನಿಮ್ಗೆ ಪ್ರತಿ ಒಂದು ಡಿಸೈನ್ ಪ್ಯಾಟರ್ನ್ ಕಟಿಂಗ್ ಮಾಡ್ಕೊಟ್ಟಿದೀವಿ ಅಲ್ವಾ, ಅದನ್ನೆಲ್ಲ ಫಾಲೋ ಮಾಡ್ತಾ ಇರ್ಬೇಕು. ಮತ್ತೆ ಮನೇಲಿ ಮಕ್ಳೆಲ್ಲ ಎಷ್ಟ್ ಜನ ಮಕ್ಳು ನಿಮ್ಗೆ? ಇಬ್ರು. ಏನ್ ಓದ್ತಾ ಇದಾರೆ? ಮಗ 3, ಮಕ್ಳು 6. 3 ವರ್ಷನ 3ನೇ ಕ್ಲಾಸ್? 3ನೇ ಕ್ಲಾಸ್. ಇನ್ನೊಬ್ರು 6 ಓದ್ತಾರೆ. ಚಿಕ್ಕ ಮಕ್ಳು ನೋಡ್ಕೊಂಡು ಆದ್ರೂ ನಾನು ಏನಾದ್ರು ಒಂದ್ ಸಾಧನೆ ಮಾಡ್ಬೇಕು ಅಂತ. ವೆರಿ ಗುಡ್, ಆಲ್ ದ ಬೆಸ್ಟ್ ಕಂದ. ಓಕೆ, ನಿಮ್ಮ ಹೆಸರೇನೋ? ನೀವ್ ಎಲ್ಲಿಂದ ಬರ್ತಾ ಇರೋದು? ನನ್ನ ಹೆಸರು ಸುಧಾ ಅಂತ ಹೇಳಿ ಮೇಡಮ್, ನಾನ್ ದಾಸರಳ್ಳಿಯಿಂದ ಬರ್ತಾ ಇದ್ದೆ. ಸುಧಾ ಅಂತ ಹೇಳಿ ದಾಸರಳ್ಳಿಯಿಂದ ಬರೋರು. ಓಕೆ, ನಿಮ್ಗೆ ಏನ್ ಅನಿಸ್ತು ಇಷ್ಟು ಕಲಿಬೇಕಾದ್ರೆ? ಸ್ಟಾರ್ಟಿಂಗ್ ಯಾವ ನಂಬಿಕೆ ಮೇಲೆ ಬಂದ್ರಿ ಮೇಡಮ್ ಹತ್ರ ಕಲಿಬಹುದು ಅಂತ? ಮೇಡಮ್, ನನಗೆ ಬೇಸಿಕಲಿ ಹೇಳ್ಬೇಕು ಅಂದ್ರೆ ಟೈಲರಿಂಗ್ ಬಗ್ಗೆ ಅಷ್ಟೊಂದು ಇಂಟ್ರೆಸ್ಟ್ ಇರ್ಲಿಲ್ಲ. ನಾನ್ ಬೇಸಿಕಲಿ ಮೇಕಪ್ ಆರ್ಟಿಸ್ಟ್. ಓ ವೆರಿ ಗುಡ್. ಆಮೇಲೆ ನನ್ ಫ್ರೆಂಡ್ ಒಂದ್ 6 ಮಂತ್ ಇಂದ ಹೇಳ್ತಿದ್ರು, ಮಂಗ್ಲ, ಅವರು ನನ್ನ ಜೊತೆಗೆ ಬಂದಿದ್ದು. ಈಗ 3 ಮಂತ್ ಬ್ಯಾಕ್ ಬಂದ್ ಕೇಳ್ಕೊಂಡ್ ಹೋಗಿದ್ವಿ. ಹೌದು. ಆಮೇಲೆ ಮತ್ತೆ ತಿರ್ಗಾ ಮಕ್ಳು ರಜಾ ಅದು ಇದು ಮುಗಿಸ್ಕೊಂಡ್ಬಿಟ್ಟು ಬರೋಣ ಅಂತ ಹೇಳಿ ಮತ್ತೆ ಲಾಸ್ಟ್ ಮಂತ್ ಬಂದು ಜಾಯಿನ್ ಆದ್ವಿ. ಆಮೇಲೆ ಇಲ್ಲಿ ಬರ್ತಾ ಬರ್ತಾ ಅದ್ರ ಜೊತೆಗೆ ನನಗೆ ಇದ್ರ ಕಡೆನೆ ಇಂಟ್ರೆಸ್ಟ್ ಇವಾಗ ಜಾಸ್ತಿ ಆಗೋಗಿದೆ. ಅದಕ್ಕಿಂತ ಇದೆ ಜಾಸ್ತಿ ಆಗೋಗಿದೆ. ಗುಡ್ ಗುಡ್. ಅದ್ರ ಜೊತೆಗೆ ಇದನ್ನು ಮಾಡ್ಕೊಳ್ಳೋಣ ಅಂತ ಹೇಳಿ. ಚೆನ್ನಾಗಿದೆ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ, ನಿಮ್ ಜೊತೆಗಿರೋ ಟೀಚರ್ಸ್ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ. ಜಸ್ಟ್ ಹೇಳ್ಬೇಕು ಅಂದ್ರೆ ಪಾಯಿಂಟ್ ಮಾಡಿ ಹೇಳ್ಬೇಕು ಅಂದ್ರೆ ಸಂಧ್ಯಾ ಮೇಡಮ್ ಅಂತೂ ನಮಗ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ. ಜಸ್ಟ್ ಅವ್ರ ಹಿಂಗ್ ವಾಕ್ ಮಾಡ್ಕೊಂಡು ಹೋಗ್ತೀರಾ, ನಾವ್ ಲೈನಿಂಗಿಗೆ ಮಾರ್ಕ್ ಹಾಕಿದ್ರೆ ಅದು ರಾಂಗ್ ಇದೆ, ಅಷ್ಟು ದೂರದಿಂದ ನೋಡಿ ಹೇಳಿದ್ರು ಅದು ರಾಂಗ್ ಇದೆ. ನನಗೆ ಅವ್ರಿಗಂತ ಅವ್ರು ಹೇಳ್ಕೊಡೋ ಸ್ಟೈಲ್ ಅಂತೂ ತುಂಬಾ ಇಷ್ಟ ಆಯ್ತು. ನೀವು ಅಷ್ಟೇ, ತುಂಬಾ ಇಲ್ಲಿ ಇರೋ ಟೀಚರ್ಸ್ ಎಲ್ಲ ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡಿರು. ನನ್ಗೊಂದ್ ತಿಂಗಳಲ್ಲಿ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಓಕೆ, ಇವಾಗ ಹೊಲಿತಾ ಕಸ್ಟಮರ್ಗಳು ಕೂಡ ಹೀಗೆ ಕಂಟಿನ್ಯೂ ಮಾಡ್ಬೇಕು. ನಿಮ್ಗೆಲ್ಲ ಸೈಜ್ ವೈಸ್ ಕೊಟ್ಟಿದೀವಲ್ವಾ, ಯಾವ್ದೇ ಕಾಣ್ಕೋ ಅಯ್ಯೋ ಇವತ್ತು ಕ್ಲಾಸ್ ಇಲ್ಲ, ಎಲ್ರು ಕೇಳಿಸ್ಕೊಳ್ಳಿ, ಕ್ಲಾಸ್ ಇಲ್ಲ ಮುಗೀತು ಅಂತೇಳಿ ಸ್ಟಾಪ್ ಮಾಡಬಾರ್ದು. ಪ್ರತಿದಿನ ಕ್ಲಾಸಿಗೆ ನೀವು 11 ಗಂಟೆಗೆ ಬರ್ತಿದ್ವಲ್ಲ, ಅದೇ ಟೈಮಲ್ಲಿ ಕುತ್ಕೊಂಡು ಒಂದೊಂದು ಬ್ಲೌಸ್ ಹೊಲಿರಿ. ಇನ್ನು ಪ್ಯಾಟರ್ನ್ ಚೇಂಜ್ ಮಾಡಿ. ಇವತ್ತೆಲ್ಲ ನಿಮ್ಗೆ ಟೆಸ್ಟ್ ಕೊಟ್ಟೆ ಅಲ್ವಾ ಡಿಸೈನ್, ಇವಾಗ ಭಯ ಆಯ್ತು ಇಲ್ಲ, ಹಿಂಗೆ ಮಾಡ್ಬೇಕು. ಕುತ್ಕೊಂಡು ಹೊಸ ಡಿಸೈನ್ ನೋಡ್ಬೇಕು, ಅದನ್ನ ಡ್ರಾ ಮಾಡ್ಕೋಬೇಕು. ಒಂದ್ ವೇಸ್ಟ್ ಬಟ್ಟೆಲೆ ಫಸ್ಟ್ ಹೊಲ್ ನೋಡಿ, ಇನ್ಮೇಲೆ ಹಂಗೆ ಪ್ರಾಕ್ಟೀಸ್ ಮಾಡ್ಬೇಕೆ ಹೊರತು ಕಸ್ಟಮರ್ ಬರೋರ್ಗು ಕಾಯ್ತಾ ಕುತ್ಕೋಬಾರ್ದು. ನೀವು ಹಾಕೊಂಡು ಬ್ಲೌಸ್ಗಳನ್ನೆಲ್ಲ ಸ್ಕೂಲ್ಗಳ ಹತ್ರ ಮಕ್ಳನ್ನ ಕರ್ಕೊಂಬರಕ್ ಹೋಗೋ ಹತ್ರ ನೀವು ಹೊಲ್ದಿದ್ದ ಇವನ್ನೆಲ್ಲ ಹಾಕೊಂಡು ಹೋಗಿ 100% ನಿಮ್ಗೆ ಆರ್ಡರ್ ಬರುತ್ತೆ. ನೀವ್ ಹಾಕೊಂಡೆ ಹಿಂಗೆ ಹೋಯ್ತು ಡ್ರೆಸ್ ಅಲ್ಲೇ ಅಂತಂದ್ರೆ ಆರ್ಡರ್ ಬರಲ್ಲ. ಬ್ಲೌಸ್ ಹಾಕೊಂಡು ಹೋಗ್ಬೇಕು, ಸಾರಿ ಹಾಕೊಂಡು ಇದು ಚೆನ್ನಾಗ್ ಕಾಣಿಸ್ತಾ ಇದ್ರಿ ಇವತ್ತು ಅಂತ ಅಂತಾರೆ. ನೀವು ಬಂದು ಹೇಳ್ತೀರಾ ಮೇಡಮ್ ಇವತ್ತು ಈ ಡಿಸೈನ್ ಚೆನ್ನಾಗಿದೆ, ಸೀರೆ ಹಾಕೊಂಡ್ ಬಂದು. ಎಷ್ಟು ಜನ ಹೇಳ್ತೀರಾ ಅಲ್ವಾ, ಅವ್ರಿಗೆ ನೋಡ್ ಅನಿಸ್ಬೇಕು ನಿಮ್ಗೆ ಈ ಡಿಸೈನ್ ಚೆನ್ನಾಗಿದೆ, ನಮ್ಗೆ ಹೊಲ್ಕೊಡಿ ಅಂತ. ಕಂಟಿನ್ಯೂ ಮಾಡ್ಬೇಕು. ಓಕೆ, ನಿಮಗೆ ಮಕ್ಳು? ನನಗೆ 2 ಮಕ್ಳು ಮೇಡಮ್, 2 ಹುಡುಗಿರು. ಒಂದ್ ಚೋಟು ಕರ್ಕೊಂಡ್ ಬಂದಿದ್ದಾರೆ. ಚೋಟು ಕರ್ಸ್ಬಿಡನ್ವಾ? ನಿನ್ನಂತ ತುಂಬಾ ಜನ ನೋಡ್ತಾ ಇರ್ತಾರೆ, ಅವ್ರ ಅಮ್ಗೆ ನೋಡ್ಬೇಕಂತ ಮತ್ತೆ ಕುತ್ಕೊಂಡು. ಓಕೆ ನೋಡಿ, ಚಿಕ್ಕ ಮಕ್ಳಿದೆ ನಮ್ಗೆ ಆಗಲ್ಲ ಅಂತ ಕುತ್ಕೊಳ್ಳೋರ್ಗೆ ನೋಡಿ, ಎಲ್ಲರಿಗೂ ಮಕ್ಳುಗಳಿರುತ್ತೆ, ಅವ್ರದೇ ಆದ ಕೆಲ್ಸಗಳಿರುತ್ತೆ, ಗಂಡ ಮನೆ ಮಕ್ಳು ಕೆಲ್ಸಗಳಿದ್ರು ನಾವೇನಾದ್ರೂ ಒಂದ್ ಅಚೀವ್ ಮಾಡ್ಬೇಕು ಅನ್ನೋದಿತ್ತು ಅಂತಂದ್ರೆ 100% ಸಾಧ್ಯ. ಇವತ್ತು ಬೆಳಗ್ಗೆ ನೋಡಿದ್ರಿ ಅಲ್ವಾ, ಎಷ್ಟು 50 ವರ್ಷ ಆಗಿದೆ. ಒಬ್ರು ಅಂಕಲ್ ಬಂದಿದ್ದು, ಮೇಡಮ್ ನಾನ್ ಕಲಿಬೇಕು, ನನಗೆ ಹೇಳ್ಕೊಡಿ, ನನ್ನ ಕೆಲ್ಸಕ್ಕೆ ಹೋಗ್ತಾ ಇದೀನಿ ಆದ್ರೂ ನಾನು ಹೊಲಿಬೇಕು ಅಂತ ಬಂದ್ರು. ಬಹಳ ಖುಷಿ ಆಯ್ತು. ಬಟ್ ಲೇಡೀಸ್ ಅಷ್ಟೇ ತಗೊಳ್ಳೋದು ಅಂತ ಹೇಳಿ ಇಲ್ಲ, ನೈಟ್ ಸಪ್ರೇಟ್ ಟೈಮಿಂಗ್ಸ್ ಆದ್ರೂ ಮಾಡಿ ನನಗೆ ಹೇಳ್ಕೊಡಿ ಅಂತ ಹೇಳಿ ಇವತ್ತು ಕೇಳ್ಕೊಂಡು ಹೋದ್ರು. ಹಂಗೆ ನಮಗ್ ಕಲಿಬೇಕು ಅಂತ ಆಸಕ್ತಿ ಇದ್ರೆ ಖಂಡಿತವಾಗ್ಲೂ ಸಾಧ್ಯ. ನೋಡಿ, ಇವ್ರು 1 ತಿಂಗಳಲ್ಲಿ ಎಷ್ಟೆಲ್ಲಾ ಬ್ಲೌಸ್ ಹೊಲಿದ್ದಾರೆ ವಿತ್ ಫಿನಿಶಿಂಗ್. ನೀವು ಹತ್ರದಲ್ಲಿ ಝೂಮ್ ಹಾಕಿ ನೋಡಿ, ವಿತ್ ಫಿನಿಶಿಂಗ್. ಐರನ್ ಮಾಡಕ್ ಟೈಮ್ ಸಿಕ್ಕಿಲ್ಲ ಪಾಪ, ಡೈಲಿ ಕ್ಲಾಸಿಗೆ ಬರ್ಬೇಕು, ಮನೆ ಕೆಲಸ ಮಾಡ್ಕೋಬೇಕು. ನಿಂದಾಗಿದ್ಯಾ ಐರನ್? ಓಕೆ ನೋಡಿ, ವಿತ್ ಫಿನಿಶಿಂಗ್. ಈಗ ಹಾಕೊಂತು ಅಂದ್ರೆ ಒಂದು ಕಟಿಂಗ್ ಮಾಡಿದ್ವಿ ಅಂದ್ರೆ ಇದಕ್ಕೆ ಎಷ್ಟು ಜನಕ್ಕಾದ್ರೂ ಹೊಲಿಬಹುದು. ಸೈಜ್ ವೈಸ್ ಕೂಡ ಕೊಡ್ತೀವಿ ನಾವು. ನೀಟಾಗಿ ಟೈಮ್ ವೇಸ್ಟ್ ಮಾಡದೆ ಯೂಟ್ಯೂಬ್ ಅಲ್ಲೂ ತುಂಬಾ ವಿಡಿಯೋಸ್ ಹಾಕಿದೀನಿ, ನೋಡ್ಕೊಂಡು ಹೊಲ್ಕೊಳ್ಳಿ. ಇಲ್ಲ ಮೇಡಮ್ ನಾವು ಕಲಿತೀವಿ ಅಂತಂದ್ರೆ ಫೋನ್ ನಂಬರ್ ಹಾಕಿರ್ತೀವಿ, ಸೇರ್ಕೊಂಡು ನೀವು ಕೂಡ ಇವ್ರ ತರ ಚೆನ್ನಾಗಿ ಕಲ್ತು ಕಸ್ಟಮರ್ ಹೊಲ್ದು ದುಡ್ಡು ಮಾಡ್ಕೊಳ್ಳಿ. ಓಕೆನಾ? ಸರಿ, ಈ ವಿಡಿಯೋ ಇಷ್ಟ ಆಗಿದ್ರೆ ಏನ್ ಮಾಡ್ಬೇಕು? ಪಡಪಡ ಅಂತ ಲೈಕ್ ಮಾಡ್ಬೇಕು, ಬೇರೆಯವ್ರಿಗೆಲ್ಲ ಶೇರ್ ಮಾಡ್ಬೇಕು. ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಹೇಳೋರ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಅಂತ ಹೇಳು, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳು. ಓಕೆ, ಬಾಯ್.